ಹಲೋ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು WRD-AEN ನೋಟಿಫಿಕೇಶನ್ ಬಂದಿದೆ. ಅದನ್ನು ನೀವು ಯಾವ ಥರ ಪ್ರಿಪೇರ್ ಆಗಬೇಕು ಸೆಲ್ಫ್ ಸ್ಟಡಿಯಿಂದ, ಆಯಿತಾ. ತುಂಬ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿದೆ, ಎಲ್ಲರೂ ಸೆಲ್ಫ್ ಸ್ಟಡಿ ಮೇಲೆ ಏನಂತಂದರೆ ಪ್ರಿಪೇರ್ ಆಗ್ತಾರೆ. ಏನೋ 5% ಏನಂತಂದರೆ ಅವರು ಕೋಚಿಂಗ್ ಹೋಗಬೇಕು ತೊಗೊಳ್ಬೇಕು ಅಂತ. ನನ್ನ ಪ್ರಕಾರ ಕೋಚಿಂಗ್ ತೊಗೊಳ್ತಿರೋ ಅಥವಾ ಬಿಡ್ತಿರೋ ಅದು ನಿಮ್ಮ ಒಂದು ಪರ್ಸನಲ್ ಚಾಯ್ಸ್ ಇದೆ. ಬಟ್ ಯೂಟ್ಯೂಬಲ್ಲಿ ಇರಲಿ ಅಥವಾ ಬುಕ್ಸ್ ಇರಲಿ, ಟೆಲಿಗ್ರಾಮ್ ಇರಲಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಟಡಿ ಮಟೀರಿಯಲ್ ಆಲ್ರೆಡಿ ಇದೆ. ನಿಮ್ಮ ಸಿಲೆಬಸ್ ಪ್ರಕಾರ ನೀವು ಆ ಒಂದು ಸ್ಟಡಿ ಮಟೀರಿಯಲ್ನ ಕಲೆಕ್ಟ್ ಮಾಡಿ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ಪ್ರಾಪರಾಗಿ MCQ ಕ್ವಶನ್ಸ್ನ ಮಾಡಿದ್ರೆ ಯಾವುದೇ ಥರದ್ದು ನಿಮಗೆ ಕೋರ್ಸ್ ಬೇಕಾಗಿಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ತಾ ಇರೋದು, ರೈಟ್. ಅಂತೂ ನಿಮಗೆ ಏನಾದರೂ ಡೌಟ್ ಇತ್ತಂತಂದರೆ ನೀವೇನಂತಂದರೆ ತೊಗೊಳ್ಬೋದು, ಆಯಿತಾ. ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀನಿ ಮತ್ತು ನಿಮಗೆ ಒಂದು ಪ್ರಾಪರ್ ಒಂದು ಗೈಡ್ಲೈನ್ಸ್ನು ಕೊಡ್ತೀನಿ. ಸೊ ದಟ್ ನೀವು ಯಾವ ಥರ ಸ್ಟಡಿ ಮಾಡ್ಬೋದು, ಸೆಲ್ಫ್ ಸ್ಟಡಿ ಮಾಡ್ಬೋದು, ಆಯಿತಾ. ಸೊ ಅದು WRD-AEN ಯಾವ ಥರ ಪ್ರಿಪೇರ್ ಆಗ್ಬೋದು ಅಂತ, ರೈಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ, ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಆ ಲಿಂಕಿಂದ ನಮ್ಮ ಚಾನಲ್ ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೇಳ್ಬೋದು, ಸರಿನಾ. ಸೊ ಅದ್ರ ಲಿಂಕು ಕೆಳಗಡೆ ಇದೆ, ನೀವು ಜಾಯ್ನ್ ಆಗ್ಬೋದು. ಸೊ ಫಸ್ಟ್ ಆಫ್ ಆಲು ಈಗ ಪ್ರಿಪೇರ್ ಆಗಬೇಕಂತಂದರೆ ಎಲ್ಲರಿಗೆ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತಂದರೆ, ನಿಮಗೆ ಗೊತ್ತಿರಲಿ ಫಸ್ಟು ಎಷ್ಟು ಟೈಮ್ ಇದೆ ನಮ್ಮ ಹತ್ರ, ಅದೂ ಇಂಪಾರ್ಟೆಂಟ್ ಇದೆ. ಅಂದರೆ ಸಿಂಪಲ್ ಆಗಿ ಎಕ್ಸಾಮ್ ಯಾವಾಗಿದೆ ಅಂತ ನೀವು ಕ್ವಶನ್ ಕೇಳ್ಬೋದು. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಆಗಸ್ಟ್, ಆಯಿತಾ, ಆಗಸ್ಟಲ್ಲಿ ಎಕ್ಸಾಮ್ ಇದೆ. ಆಗಸ್ಟ್ 11ನೇ ತಾರೀಕು ಎಕ್ಸಾಮ್ ಇದೆ ಅಂತ ಕೊಟ್ಟಿದ್ದಾರೆ, ರೈಟ್. ಆಗಸ್ಟ್ ಮಂತಲ್ಲಿ ಎಕ್ಸಾಮ್ ಇದೆ ಅಂತ ತಿಳ್ಕೊಳ್ಳೋಣ. 11ನೇ ತಾರೀಕಿಗೆ ಕಂಪಲ್ಸರಿ ಕನ್ನಡ ಮತ್ತು ಜನರಲ್ ಸ್ಟಡೀಸ್ ಪೇಪರು ಯಾವುದು WRDದು ಮತ್ತು BBMPದು ಪೇಪರ್ ಅವತ್ತಿದೆ ಅಂತ ಅವ್ರು ಕೊಟ್ಟಿದ್ದಾರೆ, ಆಯಿತಾ. ಆಗಸ್ಟ್ ಅಂತ ತಿಳ್ಕೊಳ್ಳೋಣ, ರೈಟ್. ಆಲ್ರೆಡಿ ನೋಟಿಫಿಕೇಶನಲ್ಲೇ ಕೊಟ್ಟಿರೋದಿದೆ. ಮತ್ತು ಟೆಕ್ನಿಕಲ್ಲು ಸೆಪ್ಟೆಂಬರಲ್ಲಿದೆ, ಅಂದರೆ ನೆಕ್ಸ್ಟ್ ಮಂತು, ಗೊತ್ತಾಯ್ತಾ. ಸೊ ಆಲ್ಮೋಸ್ಟ್ ಆಲು ನಮ್ಮ ಹತ್ರ ಎಷ್ಟು ಟೈಮ್ ಇದೆ ಇವಾಗ? ಇದು ಏಪ್ರಿಲ್ ನಡೀತದೆ. ಏಪ್ರಿಲ್, ಮೇ, ಜೂನ್, ಜುಲೈ. ಏಪ್ರಿಲ್ ಅಂತೂ ಏನಂತಾರೆ ಆಲ್ಮೋಸ್ಟ್ 10 ಡೇಸ್ ಹೋಗ್ಬಿಟ್ಟಿದೆ, ಆಯಿತಾ. ಮೇ, ಜೂನ್, ಜುಲೈ 3 ತಿಂಗಳು. ಈ ಮೇಲ್ಗಡೆದು 90 ಡೇಸು 1 + 20 ಡೇಸ್, ಆಯಿತಾ. ಸೊ 90 + 20 110 ಡೇಸ್ ಇದೆ ನಿಮ್ಮ ಹತ್ರ. 110 to 120 ಡೇಸ್ ಇದೆ ಫಾರ್ ಜನರಲ್ ಸ್ಟಡೀಸ್ ಪೇಪರು. ಸೊ ಇದಕ್ಕೆ ಸೆಪ್ಟೆಂಬರ್ ಅಂದರೆ ಇನ್ನೊಂದು 20 ದಿವಸ ಜಾಸ್ತಿ ಮಾಡಿಕೊಂಡ್ರೆ ಟೋಟಲ್ ಆಗಿ ನಿಮ್ಮ ಹತ್ರ ಇರೋದು 130 to 140 ಡೇಸ್ ಇದೆ. ಇಟ್ಸ್ ಅ ವೆರಿ ಹ್ಯೂಜ್ ಟೈಮ್, ರೈಟ್. ಸೊ ಡೈಲಿ ನೀವು 1 or 2 ಅವರ್ಸು ಪ್ರಿಪೇರ್ ಆದರೂ ಆ ಎಕ್ಸಾಮ್ನ ಆರಾಮಾಗಿ ಮಾಡ್ಬೋದು ಅಂತ ನಾನು 100% ಹೇಳ್ತೀನಿ ನಿಮಗೆ, ಓಕೆ. ಸೊ ಇದು ಫಸ್ಟ್ ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ಏನಿದೆ ಅಂತಂದರೆ ಸಿಲೆಬಸ್ ಏನಿದೆ ಅದು ಇಂಪಾರ್ಟೆಂಟು. ಯಾಕೆಂದರೆ ವಿತೌಟ್ ನೋಯಿಂಗ್ ದ ಸಿಲೆಬಸ್ ಯು ಕಾಂಟ್ ಸ್ಟಾರ್ಟ್ ಪ್ರಿಪರೇಷನ್ ಫಾರ್ ಎನಿ ಎಕ್ಸಾಮಿನೇಷನ್, ಓಕೆ. ದ್ಯಾಟ್ ಟು ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್, ಬಿಕಾಸ್ ವಿ ಹ್ಯಾವ್ so many subjects in civil engineering. So we can't only study few subject and we can't left some subject, okay. So what are the subject they have given in the syllabus, we have to go through that and how to study for those syllabus given subjects, ಆಯಿತಾ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ ಅಂದರೆ, ಈಗ WRD ಏನು AE ಕೊಟ್ಟಿದ್ದಾರೆ ಅದ್ರದ್ದೇನು ಸಿಲೆಬಸ್ ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ. ಯಾವ್ಯಾವ ಸಬ್ಜೆಕ್ಟ್ ಓದಬೇಕು, ಯಾವ್ಯಾವ ಸಬ್ಜೆಕ್ಟ್ ಅವಾಯ್ಡ್ ಮಾಡಬೇಕು ಅದನ್ನು ನಾವು ನೋಡೋಣ ಫಸ್ಟ್, ಓಕೆ. ಸೊ ಬನ್ನಿ ನೋಡೋಣ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಇದು ಸಿಲೆಬಸ್ ಫಾರ್ AE or AEE WRD ಡಿಪಾರ್ಟ್ಮೆಂಟಲ್ಲಿ ನೋಡಿ. ಇಲ್ಲಿ ಈಗ ನಿಮಗೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ತೀನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಮತ್ತು ಈ ವಿಡಿಯೋದಲ್ಲಿ ನಾನು ಬರೀ ಏನಂತಂದರೆ ಸಿವಿಲ್ ಬಗ್ಗೆ ಹೇಳ್ಕೊಡ್ತಾ ಇರೋದು. ಜನರಲ್ ಸ್ಟಡೀಸ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಆಯಿತಾ. ಜನರಲ್ ಸ್ಟಡೀಸ್ ಬಿಕಾಸ್ ಜನರಲ್ ಸ್ಟಡೀಸ್ BBMP ಇರಲಿ, WRD ಇರಲಿ ಅಥವಾ ಯಾವುದೇ ಒಂದು AE ಇರಲಿ, ಅದಕ್ಕೆ ಜನರಲ್ ಸ್ಟಡೀಸ್ ಕಾಮನ್ ಆಗಿ ಓದಬೇಕಾಗುತ್ತೆ. ಸೊ ಅದರದ್ದು ಇಲ್ಲಿ ಮಿಕ್ಸ್ ಮಾಡೋದಿಲ್ಲ, ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ರೈಟ್. ಸೊ ಈಗ ನೋಡಿ, WRDದು ಒಂದು ಸಪ್ರೇಟಾಗಿ ಸ್ಪೆಷಾಲಿಟಿ ಇದೆ. ಏನು ಗೊತ್ತಾ? ವಾಸ್ಟ್, ಆಯಿತಾ, ತುಂಬ ಜಾಸ್ತಿ ಸಿಲೆಬಸ್ ಇದೆ, ರೈಟ್. ಲೆಂದಿ ಸಿಲೆಬಸ್ ಇದೆ, ಗೊತ್ತಾಯ್ತಾ. ಇದನ್ನು ಅರ್ಥ ಮಾಡ್ಕೊಳ್ಳಿ. ವಾಸ್ಟ್ ಇದೆ, ಲೆಂದಿ ಸಿಲೆಬಸ್ ಇದೆ. ಮೋರ್ ಸಬ್ಜೆಕ್ಟ್ಸು ಜಾಸ್ತಿ ಇದೆ, ರೈಟ್. ಮೋರ್ ಕಾನ್ಸೆಪ್ಟ್ಸ್. ಇಲ್ಲಿ ಏನು ಕನ್ಫ್ಯೂಷನ್ಸ್ ಆಗುತ್ತೆ ಇವಾಗ, ಈಗ ಯಾವ ಸಬ್ಜೆಕ್ಟ್ ಓದ್ಬೇಕು ಸರ್, ಏನು ಅಷ್ಟು ಎಲ್ಲ ಸಬ್ಜೆಕ್ಟ್ ಓದಬೇಕಾ ಅಂತ ಹೇಳ್ತೀನಿ ನೋಡಿ ಅಂತ ಕೇಳ್ತೀರಾ. ಸಿಂಪಲ್ ಆಗಿ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ನೀವು ಲಿಸ್ಟ್ ಮಾಡಬೇಕು, ಮೇಕ್ ಎ ಲಿಸ್ಟ್, ರೈಟ್. ಸ್ಟಡಿ ಯಾವ್ದು ಮಾಡಬೇಕು, ಸ್ಟಡಿ ಯಾವ್ದು ಮಾಡಬಾರ್ದು, ಆಯಿತಾ. ಅದು ನಾನು ಹೇಳೋದಿಲ್ಲ,
ಆಯ್ತಾ. ಈಗ ನಾನು ನೋಡಿ ಇಲ್ಲಿ ಕ್ರಾಸ್ ಮಾರ್ಕ್ ಆಗಿದ್ದೀನಿ ಅಂದರೆ ಇದು ಯಾರು ಓದೋದು ಬೇಕಾಗಿಲ್ಲ, BMC ಎಲ್ಲರಿಗೂ ಬರುತ್ತೆ ಕಾಮನ್ ಆಗಿ. ಈಗ ಸ್ವಲ್ಪ ಜನಕ್ಕೆ RCC ಬರುತ್ತೆ, ರೈಟ್, ಸ್ವಲ್ಪ ಜನಕ್ಕೆ ಸ್ಟೀಲ್ ಬರೋದಿಲ್ಲ, ಸ್ವಲ್ಪ ಜನಕ್ಕೆ ಸ್ಟೀಲ್ ಬರುತ್ತೆ, ಸ್ವಲ್ಪ ಜನಕ್ಕೆ RCC ಬರೋದಿಲ್ಲ. ಸೊ ಮೇಕ್ ಯುವರ್ ಓನ್ ಲಿಸ್ಟ್ ವಿಚ್ ಸಬ್ಜೆಕ್ಟ್ ಯು ಡೋಂಟ್ ವಾಂಟ್ ಟು ಸ್ಟಡಿ, ಥಿಯರಿ ಪಾರ್ಟ್ ನಾನು ಹೇಳ್ತಾ ಇರೋದು. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಥ್ರೂ ದ MCQ ಕ್ವಶನ್ ಅಂಡ್ ಸಾಲ್ವ್ ದಟ್. ಸೊ ಈ ಟೈಪು ನೀವು ಫಸ್ಟ್ ಡಿವೈಡ್ ಮಾಡ್ಕೊಳ್ಳಿ, ರೈಟ್, ಬೈಫರ್ಕೇಟ್ ಇಟ್. ಓಕೆ, ಸೊ ಫಸ್ಟು BMC ಸಬ್ಜೆಕ್ಟು ಸಿವಿಲ್ ಇಂಜಿನಿಯರಿಂಗ್ ಮಟೀರಿಯಲ್ಸು ನಿಮ್ಮೆಲ್ಲರಿಗೂ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಇರುತ್ತೆ. ಓಕೆ, ಅರ್ಥ ಆಗಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಆಯಿತಾ, ನಮ್ಮ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರಲ್ಲಿ ಆಲ್ರೆಡಿ ಬಿಲ್ಡಿಂಗ್ ಮಟೀರಿಯಲ್ಸ್ ಎಲ್ಲ ಕ್ಲಾಸಸ್ ಮಾಡಿದ್ದೀನಿ. ಸುಮ್ಮನೆ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ ಆಯಿತಾ. ಫಾಸ್ಟಾಗಿ ಇಟ್ಕೊಂಡ್ಬಿಟ್ಟು 1.5 ಸ್ಪೀಡಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ, ಸೊ ದಟ್ ನಿಮಗೆಲ್ಲ ಅರ್ಥ ಆಗುತ್ತೆ. ಎಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ನಾನು ಮಾಡಿದ್ದೀನಿ, ಸರಿನಾ. ಸೊ ಇದರಲ್ಲಿ ಓದೋದು ನಿಮ್ಗೆ ಏನು ಹೊಸದೇನಲ್ಲ. ಈಗ ನೆಕ್ಸ್ಟ್ ನೋಡಿ, ಸಾಲಿಡ್ ಮೆಕ್ಯಾನಿಕ್ಸ್ ಅಂಡ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಅಂತಿದೆ. ಈ ಸಬ್ಜೆಕ್ಟ್ ಅದು ದಯವಿಟ್ಟು ಯಾರು ಮಿಸ್ ಮಾಡ್ದಂಗೆ ಓದಿ. ಸ್ಟ್ರಕ್ಚರಲ್ ಅನಾಲಿಸಿಸ್ ಅಲ್ಲಿ ಏನು ಓದಬೇಕು ಅಂತ ನೀವು ಕೇಳ್ತಿದ್ರೆ, ಇಲ್ಲಿ ಕೆಳಗಡೆ ಡಿಟರ್ಮಿನೇಟು, ಇಂಡೆಟರ್ಮಿನೇಟು ಇದೆಲ್ಲರೂ ಓದಬೇಕಾಗಿರೋದೆ. ಡಿಫ್ಲೆಕ್ಷನ್, ಮೂಮೆಂಟ್ ಏರಿಯಾ ಮೆಥಡು, ಕಾಂಜುಗೇಟ್ ಬಿ ಮೆಥಡು, ಸ್ಟ್ರೇನ್ ಎನರ್ಜಿ ಮೆಥಡು, ಯೂನಿಟ್ ಲೋಡ್ ಮೆಥಡ್, ರೋಲಿಂಗ್, ಇನ್ಫ್ಲುಯೆನ್ಸ್ ಲೈನ್, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇದೆ. ಇನ್ನೇನು ನಾನು ಹೇಳಲ್ಲಿ ಆಯ್ತಾ, ಇನ್ನೇನು ಹೇಳೋದು, ಬ್ರಿಡ್ಜು, ಸ್ಟ್ರೆಸ್ಸು, 3 ಇಂಚ್ ಆರ್ಚು, ಕೇಬಲ್ಸು, ಸಸ್ಪೆನ್ಷನ್ ಬ್ರಿಡ್ಜು, ಇಂಡಿಟರ್ಮಿನೇಟ್ ಬೀಮ್ಸು, ಫ್ರೇಮ್ಸ್ ಅಂಡ್ ಟ್ರಸಸ್, ಡಿಫಾರ್ಮೇಷನ್ ಮೆಥಡ್, ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್, ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ಕಾರ್ನಿಸ್ ಮೆಥಡ್. ಆಲ್ಮೋಸ್ಟ್ ಆಲ್ ನಾವು ಇಂಜಿನಿಯರಿಂಗ್ ಅಲ್ಲಿ ಓದಿರುವಾಗ SA1 SA2 ಅಂತಿತ್ತು. ಇವಾಗ ಅದರ ಹೆಸರು ಚೇಂಜ್ ಆಗಿ ಡಿಟರ್ಮಿನೇಟ್ ಸ್ಟ್ರಕ್ಚರ್, ಅನಾಲಿಸಿಸ್ ಆಫ್ ಡಿಟರ್ಮಿನೇಟ್ ಸ್ಟ್ರಕ್ಚರ್ ಅಂಡ್ ಅನಾಲಿಸಿಸ್ ಆಫ್ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ ಅಂತ ಸಬ್ಜೆಕ್ಟ್ ಚೇಂಜ್ ಆಗಿದೆ. ಆರ್ ಕ್ಲಬ್ ಮಾಡಿಬಿಟ್ಟು ಒಂದೇ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ತೀನಿ, ಇದಕ್ಕೆ ಯಾವ್ದು ಏನಂತಂದ್ರೆ ನೋಟ್ಸ್ ಇರುತ್ತೆ ನೋಡಿ, ಇಂಜಿನಿಯರಿಂಗ್ ಅಲ್ಲಿರೋ ನೋಟ್ಸ್ನ ಪ್ರಿಫರ್ ಮಾಡಿಬಿಟ್ಟು ಓದಿ. ಪ್ರಾಕ್ಟೀಸ್ ಇದಕ್ಕೆ ಜಾಸ್ತಿ ಬೇಕು. ಈ ಸಬ್ಜೆಕ್ಟ್ಗೆ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಇದೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟು, ಆಮೇಲೆ ಪ್ರಾಕ್ಟೀಸ್ ಮಾಡೋದು. ನೋಡಿ, ಈಗ ಇದು ಬಂದ್ಬಿಟ್ಟು ಸಾಲಿಡ್ ಮೆಕ್ಯಾನಿಕ್ಸ್, ನಥಿಂಗ್ ಬಟ್ ಸಾಮ್ ನೋಡಿದಾಗ ಗೊತ್ತಾಗ್ತಾ ಇದೆ ತುಂಬಾ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ಏನೇನು ಓದ್ಬೇಕು ಸರ್, ಏನೇನು ಓದ್ಬೇಕಂತ ಕೇಳೋದೇ ಬೇಡ ನೀವು ಆಯ್ತಾ. ಒಂದ್ ಕಡೆಯಿಂದ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಎಷ್ಟು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಅಂದರೆ ಸಿಂಪಲ್ ಆಗಿ ಅವರೆಲ್ಲ ಕೊಟ್ಟಿದ್ದಾರೆ. ಫಾರ್ ಬೆಟರ್ ಇದು ಒಂದೊಂದೊಂದು ಕಾನ್ಸೆಪ್ಟ್ ಓದ್ಕೊಂಡು ಹೋಗ್ಬೇಕು. ಸ್ಟ್ರೆಸ್ಸು, ಸ್ಟ್ರೇನು ಆಯ್ತಾ. ಇಲ್ಲಿ ನೋಡಿ ಹುಕ್ಸ್ ಲಾ ಇದೆ ಆಯ್ತಾ, ಡಿಫಾರ್ಮೇಬಲ್ ಬಾಡಿ ಇದೆ, ಫಂಡಮೆಂಟಲ್ ಫೋರ್ಸ್ ಸಿಸ್ಟಮ್ಸ್ ಇದೆ ಆಯ್ತಾ. ಅಂದ್ರೆ ಇದರಲ್ಲಿ ನಿಮ್ದು ನಾರ್ಮಲ್ ಆಗಿ ಇಂಟ್ರೊಡಕ್ಷನ್ ಪಾರ್ಟು ಇದೆ, ಎಲ್ಲನೂ ಇದೆ. ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸು, ಆಮೇಲೆ ಡಿಫ್ಲೆಕ್ಷನ್ ಇದೆ ಆಯ್ತಾ, ಕಂಪೌಂಡ್ ಸ್ಟ್ರೆಸಸ್ ಇದೆ, ಕಾಲಮ್ ಸ್ಟ್ರಟ್ ಇದೆ, ಗೊತ್ತಾಯ್ತಾ. ಈ ತರ ನೋಡಿ ಎಲ್ಲ ಬೆಂಡಿಂಗ್ ಮೂಮೆಂಟ್ ಅಂಡ್ ಶಿಯರ್ ಫೋರ್ಸ್ ಡಯಾಗ್ರಾಮ್ಸ್ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚಾಪ್ಟರ್ಸ್ ಕೊಟ್ಟಿದ್ದಾರೆ, ರೈಟ್. ಎಲಾಸ್ಟಿಕ್ ಕಾನ್ಸೆಪ್ಟ್ಸ್ ಇವಂತೂ ಇದ್ದೇ ಇರುತ್ತೆ. ಸೊ ಇದರಲ್ಲಿ ನೀವೇನು ಮಾಡ್ಬೇಕು ಗೊತ್ತಾ, ಫಸ್ಟ್ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸರ್ ಕಾನ್ಸೆಪ್ಟ್ ನನ್ ಕ್ಲಿಯರ್ ಇದೆ ಅಂತಂದ್ರೆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ದಯವಿಟ್ಟು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ, ರೈಟ್. ಸೊ ಈ ತರ ಸಬ್ಜೆಕ್ಟ್ನ ಈಗ ನೋಡಿ, ಇದರಲ್ಲಿ ಈ ಸಬ್ಜೆಕ್ಟು ದಯವಿಟ್ಟು ಓದಕ್ಕೆ ಹೋಗ್ಬೇಡಿ. ಸರಿ ಇಲ್ಲ ಸರ್ ನನಗೆ ಬರಲ್ಲ ಅಂದ್ರೆ ಓದಿ. ಇವೆರಡು ನಿಮ್ಗೆ ಬರುತ್ತೆ ಅಂದ್ರೂ ಒಂದ್ಸಲ ಓದಲೇಬೇಕು ನೀವು. ಯಾವುದು, ಸಾಮ್ ಮತ್ತೆ ಸ್ಟ್ರಕ್ಚರ್ ಅನಾಲಿಸಿಸ್. ಈಗ ನೋಡಿ, ಕಾಂಕ್ರೀಟ್ ಟೆಕ್ನಾಲಜಿ ನಮಗೆ ಓದೋದು ಬೇಕಾಗಿಲ್ಲ, ಅದರಲ್ಲಿ ಅಷ್ಟೇ ಓದೋ ಅಂಥದ್ದು ಏನು ಇರೋದಿಲ್ಲ, ರೈಟ್. ಅಂತೂ ನಿಮ್ಗೆ ಓದೋದಿದೆ ಅಂದರೆ ಓದ್ಕೋಬಹುದು. RCC ಅಲ್ಲಿ, ರೈಟ್, RCC ಸ್ಟೀಲ್ ಸ್ಟ್ರಕ್ಚರು, PSC ಈ 4ರಲ್ಲಿ ಎಲ್ಲದನ್ನೂ ಕೊಡ್ತಾರೆ ಅಂತ ಏನಂತಂದ್ರೆ ತಿಳ್ಕೊಳಕ್ ಹೋಗ್ಬೇಡಿ. ಏನ್ ಮಾಡಬೇಕು, ಈ ತರ ಸರ್ ಜಾಸ್ತಿ ಸಬ್ಜೆಕ್ಟ್ ಕೊಟ್ಟಾಗ ಬರೀ ಇಂಪಾರ್ಟೆಂಟ್ ಏನು ಟಾಪಿಕ್ಸ್ ಇರುತ್ತಲ್ಲ ಅದನ್ನು ಓದಿ. ಇಂಪಾರ್ಟೆಂಟ್ RCC ಅಲ್ಲಿ ನಿಮ್ಗೆ ಗೊತ್ತಿದೆ ಏನಂತಂದ್ರೆ IS ರಿಕಮೆಂಡೇಶನ್ಸ್ ಏನಿದೆ, IS 456 ರಿಕಮೆಂಡೇಶನ್ಸ್ ಏನೇನಿದೆ, ಕಾಲಮ್ಗೆ, ಬೀಮ್ಗೆ ಆಯ್ತಾ, ಸ್ಲ್ಯಾಬ್ಗೆ, ಫುಟ್ಟಿಂಗ್ಗೆ ಏನು ರಿಕಮೆಂಡೇಶನ್ಸ್ ಇರುತ್ತೆ. ರೆನ್ಫೋರ್ಸ್ಮೆಂಟ್ ಮಿನಿಮಮ್ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು, ಸ್ಪೇಸಿಂಗ್ ಎಷ್ಟು, ಇದನ್ನು ಓದಬೇಕು ಆಯ್ತಾ. ಇಂಪಾರ್ಟೆಂಟ್ ಅಂತಂದ್ರೆ ಅಂಡರ್ ಎನ್ಫೋರ್ಸ್, ಓವರ್ ಎನ್ಫೋರ್ಸ್, ಫಾರ್ಮುಲಾಸ್ ಏನಿದೆ ಇದೆಲ್ಲ ಇಂಪಾರ್ಟೆಂಟ್ ಇರೋದು ಓದ್ರೆ ಮುಗಿತು, ಸಬ್ಜೆಕ್ಟ್ ನೀವು ಒಂದು ದಿವಸದಲ್ಲಿ ಮುಗಿಸ್ಬೋದು, ಗೊತ್ತಾಯ್ತಾ. ಸ್ಟ್ರಕ್ಚರಲ್ ಸ್ಟೀಲಲ್ಲೂ ಅದೇ ಇದೆ ಆಯ್ತಾ, ಸ್ಟೀಲ್ ಸ್ಟ್ರಕ್ಚರಲ್ಲೂ ಅದೇ ಇಂಪಾರ್ಟೆಂಟ್ ಫಾರ್ಮುಲಾಸು, ಟೆನ್ಷನ್ ಮೆಂಬರು, ಕಂಪ್ರೆಷನ್ ಮೆಂಬರು, ಲಗ್ ಆಂಗಲ್ಗೆ ಆಯ್ತಾ. ಸೊ ಅದೇನು ಕಾನ್ಸೆಪ್ಟ್ಸ್ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೇ, ರೈಟ್. ವೆಲ್ಡ್ ಅಂದ್ರೆ ಏನು, ಟೈಪ್ ಆಫ್ ವೆಲ್ಡ್, ಫಾರ್ಮುಲಾಸ್ ಏನಿದೆ ಇದಿಷ್ಟು ನೋಡ್ಕೊಂಡ್ರು ಸಾಕು. PSC ಸ್ಟ್ರಕ್ಚರ್ಸ್ ಅಲ್ಲಿ ಜಾಸ್ತಿ ಕ್ವಶನ್ ಬರೋದಿಲ್ಲ, ಬಂದ್ರು ಲಾಸಸ್ ಅಲ್ಲಿ ಒಂದೆರಡು ಫಾರ್ಮುಲಾಸ್ ಅಲ್ಲಿ ಬರುತ್ತೆ, ಇಲ್ಲ ಅಂತಂದ್ರೆ ಮೆಥಡ್ಸ್ ಅಲ್ಲಿ ಏನಾದರೂ ಕೇಳ್ಬೋದು. ನಾವು ಯು ಕ್ಯಾನ್ ಅವಾಯ್ಡ್ ದಿಸ್ ಸಬ್ಜೆಕ್ಟ್. PSC ಏನಂತಾರೆ ಬೇಕಾದ್ರೆ ನೀವು ಬಿಡ್ಬೋದು ಆಯ್ತಾ, ಅದರಲ್ಲಿ ಜಾಸ್ತಿ ಕ್ವಶನ್ ಬರೋದಿಲ್ಲ. ಬಂದ್ರು ನಾನೇನು ಹೇಳಕ್ಕಾಗಲ್ಲ, ಬಟ್ ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು ಆಯ್ತಾ. ಮತ್ತೆ ಸರ್ ನೀವು ಹೇಳಿದಿರಾ ಬಂದ್ಬಿಟ್ಟಿದೆ ಜಾಸ್ತಿ, ನಾನೇನು ಮಾಡೋದು ಅಂತ ನಾನು ಕೇಳ್ತೀರಾ ಆಮೇಲೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದು. ಸೊ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರೋಲಜಿ ಅಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್, ದಯವಿಟ್ಟು ಇದನ್ನ ಯಾರು ಅವಾಯ್ಡ್ ಮಾಡಕ್ ಹೋಗಬೇಡಿ. ಇವು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ಬಿಕಾಸ್
WRD ಡಿಪಾರ್ಟ್ಮೆಂಟ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಂಪ್ಲೀಟ್ ಆಗಿ, ಬಿಕಾಸ್ ನಾವು ಸ್ಟ್ರಕ್ಚರ್ಸ್ ಕೆಲಸ ಮಾಡ್ತೀವಿ, ಏನಂತಾರೆ ವಾಟರ್ ಸ್ಟ್ರಕ್ಚರ್ಸ್, ಇರಿಗೇಷನ್ ಸ್ಟ್ರಕ್ಚರ್ಸ್, ಸೊ ದಟ್ ಯು ಹ್ಯಾವ್ ಟು ಸ್ಟಡಿ ಆಲ್ ಥರೋಲಿ ದೀಸ್ ಸಬ್ಜೆಕ್ಟ್ಸ್. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ ಏನೇನು ಓದಬೇಕು, ಇಲ್ಲಿ ಕೊಟ್ಟಿರೋದೆಲ್ಲ ಓದಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ ಇಂಟ್ರಡಕ್ಷನ್ ಪಾರ್ಟ್ ಇಟ್ಕೊಂಡು ಸ್ವಲ್ಪ ಅಡ್ವಾನ್ಸ್ ವರೆಗೂ ನೀವು ಓದಲೇಬೇಕಾಗುತ್ತೆ. ಗೊತ್ತಾಯ್ತಾ? ನೋಡಿ, ಇಲ್ಲಿ ಇಂಟ್ರಡಕ್ಷನ್ ಇದೆ, ಬೇಸಿಕ್ ಪ್ರಾಪರ್ಟೀಸ್ ಇದೆ, ಬರ್ನೌಲಿಸ್ ಇಕ್ವೇಷನ್ಸ್ ಇದೆ, ಆಯ್ತಾ? ಆಮೇಲೆ ನೋಡಿ ಮತ್ತೆ ಯಾವ್ದಿದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದೆ, ಇನ್ನೇನು ಹೇಳೋದು ನಾನು ಇಲ್ಲಿ. ಗೊತ್ತಾಯ್ತಾ? ಡೈಮೆನ್ಷನ್ ಅನಾಲಿಸಿಸ್ ಇದೆ, ಆಯ್ತಾ? ಸೊ ಇದರಲ್ಲಿ ನೀವು ಓದಬೇಕಾಗಿರೋದು ತುಂಬಾ ಸಿಂಪಲ್ ಆಗಿರುತ್ತೆ. ನೋಟ್ಸ್ನ ತಗೊಂಡು ಓದಿ, ಇಲ್ಲಾಂದ್ರೆ ನೋಟ್ಸ್ ಮಾಡ್ಕೊಂಡು ಓದಿ, ದಯವಿಟ್ಟು ಹೇಳ್ತಾ ಇರೋದು. ಗೊತ್ತಾಯ್ತಾ? ಇದರಲ್ಲಿ ಪ್ರಾಬ್ಲಮ್ಸ್ ಕೇಳ್ತಾರೆ ನೋಡಿ, 100% ಇದರಲ್ಲಿ ಪ್ರಾಬ್ಲಮ್ಸ್ ಕೇಳ್ತಾರೆ. ಹೈಡ್ರೋಲಾಜಿ ಅಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್, ಇದರಲ್ಲಿ ಹೈಡ್ರೋಲಾಜಿಕಲ್ ಸೈಕಲ್ ಮೇಲೆ ಪ್ರಾಬ್ಲಮ್ ಕೊಡ್ಬೋದು, ವಾಟರ್ ಬಜೆಟ್, ಕ್ಯಾಚ್ಮೆಂಟ್ ಏರಿಯಾ, ಪ್ರಿಸಿಪಿಟೇಷನ್, ಇದ್ರ ಮೇಲೆ ಇಂಟೆನ್ಸಿಟಿ ಆಫ್ ರೇನ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಅದು, ಆಯ್ತಾ? ಆಮೇಲೆ ಇದು ಇನ್ಫಿಲ್ಟ್ರೇಷನ್, ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಇರಿಗೇಷನ್ ಇದೆ ನೋಡಿ ಇಲ್ಲಿ, ಸೊ ಇರಿಗೇಷನ್ದು ಡ್ಯೂಟಿ, ಡೆಲ್ಟಾ, ಬೇಸ್ ಪೀರಿಯಡ್, ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ, ರೈಟ್? ಸೊ ಈ ತರ ನೋಡಿ ನಾನು ಹೇಳ್ತಾ ಇರೋದು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ಓದಿ. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ದ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್. ನೋಡಿ, ರಿಸರ್ವರ್ ಪ್ಲಾನಿಂಗ್ ಯಾವ ತರ ಮಾಡಬೇಕು, ರೈಟ್? ಅದು ಏನಿದೆ ಅದ್ರದ್ದೆಲ್ಲ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಕ್ಯಾನಲ್ಸ್ ಅಂದ್ರೆ ಏನು, ರಿಟರ್ನಿಂಗ್ ವಾಲ್ಸ್ ಯಾವ ತರ ಡಿಸೈನ್ ಮಾಡ್ತೀವಿ, ಥಿಯರಿ ಏನಿದೆ ಅದು ತಿಳ್ಕೊಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಇದ್ರದ್ದು ನೀವು ಓದಲೇಬೇಕಾಗುತ್ತೆ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್, ಇದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ನೋಡಿ, ಸಾಯಿಲ್ ಮೆಕ್ಯಾನಿಕ್ಸ್ ಅಂಡ್ ಫೌಂಡೇಶನ್ ಇಂಜಿನಿಯರಿಂಗ್ ಅಂತಿದೆ. ಸೊ ಇದರಲ್ಲಿ ನಾನು ಹೇಳ್ತೀನಿ ಸಿಂಪಲ್ ಆಗಿ, ಫಾರ್ಮುಲಾಸ್ನ ಲಿಸ್ಟ್ ಔಟ್ ಮಾಡಿ ಫಸ್ಟ್. ಮೇಕ್ ಎ ಲಿಸ್ಟ್ ಆಫ್ ಫಾರ್ಮುಲಾಸ್ ಅಂಡ್ ಪ್ರಾಕ್ಟೀಸ್ ದ ಕ್ವಶನ್, ದ್ಯಾಟ್ಸ್ ಇಟ್. ನೋ ನೀಡ್ ಟು ವರಿ ಅಬೌಟ್ ದ ಅದರ್ ಥಿಯರಿ ಪಾರ್ಟ್. ಗೊತ್ತಾಯ್ತಾ? ಥಿಯರಿ ಪಾರ್ಟ್ ಜಾಸ್ತಿ ಇರೋದು ಕೇಳೋದಿಲ್ಲ, ಕೇಳಿದ್ರು ಪ್ರಾಬ್ಲಮ್ಮೇ ಕೇಳ್ತಾರೆ 100%. ಓಕೆ, ನೋಡಿ, ನೀವು ಪ್ರಾಬ್ಲಮ್ ಓದಿದಾಗ ಥಿಯರಿ ಅರ್ಥ ಆಗೇ ಆಗುತ್ತೆ ನಿಮಗೆ. ಫೌಂಡೇಶನ್ ಇಂಜಿನಿಯರಿಂಗ್ ಅಲ್ಲಿ ನೋಡ್ಬೋದು ನೀವು, ಆಯ್ತಾ? ಡೆಪ್ತ್ ಆಫ್ ಫೌಂಡೇಶನ್ ಇದೆ, ಪ್ರಪೋರ್ಷನಿಂಗ್ ಇದೆ, ಆಯ್ತಾ? ಆಲ್ಮೋಸ್ಟ್ ಅಲ್ಲಿ ಏನೇನು ನಾವು ಓದಿದೀವಿ GT1 GT2 ಅಲ್ಲಿ ಅದೇ ಕೊಟ್ಟಿದ್ದಾರೆ. ಸೊ ನೋಡಿ, ಈಗ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನೀವು ಏನೇನು ಓದಬೇಕು ಅಂತಂದ್ರೆ, ಇಲ್ಲಿ 4-5 ಸಬ್ಜೆಕ್ಟ್ಸ್ ಇದೆ ಇದರಲ್ಲೂ. ಟನಲ್ ಇದೆ, ಡಾಕ್ಸ್, ಹಾರ್ಬರ್ಸ್ ಇದೆ, ರೈಲ್ವೆ ಇದೆ, ಹೈವೇ ಡಿಸೈನ್ ಅಂದ್ರೆ ಹೈವೇ ಟ್ರಾಫಿಕ್. ನೋಡಿ, 1 2 3 4 5 6 ಸಬ್ಜೆಕ್ಟ್ ಇದೆ, ಆಯ್ತಾ? ಐದರ್ ಯು ಹ್ಯಾವ್ ಟು ಸ್ಟಡಿ ಓನ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆರ್ ಯು ಹ್ಯಾವ್ ಟು ಅವಾಯ್ಡ್. ಟನಲ್ಸ್ ಅಲ್ಲಿ ಜಾಸ್ತಿ ಏನಂತಾರೆ, 1-2 ಟಾಪಿಕ್ ಇರುತ್ತೆ ಇಂಪಾರ್ಟೆಂಟ್, ಅದನ್ನು ಓದ್ವಿ ಬಿಟ್ಬಿಡಿ. ಡಾಕ್ಸ್ ಅಂಡ್ ಹಾರ್ಬರ್ಸ್ ಅಲ್ಲಿ ಯಾವ್ಯಾವ್ದಕ್ಕೆ ಏನೇನು ಅಂತಾರೆ ಅಷ್ಟು ಓದಿದ್ರು ಸಾಕು. ಆಮೇಲೆ ರೈಲ್ವೇಸ್ ಅಲ್ಲಿ, ಆಯ್ತಾ, ಗೇಜಸ್ ಯಾವ್ದಿದೆ, ಸ್ಲೀಪರ್ ಏನ್ ಕೆಲಸ ಮಾಡುತ್ತೆ, ಕಾಂಪೋನೆಂಟ್ಸ್ ಏನಿದೆ, ಯಾವ್ಯಾವ್ದಕ್ಕೆ ಏನಂತ ಕರೀತಾರೆ, ಕ್ಯಾಲ್ಕುಲೇಷನ್ ಏನೇ ಇದ್ರೂ ನೋಡ್ಕೊಂಡ್ರೆ ಸಾಕು, ಮುಗ್ದಾಯ್ತು ರೈಲ್ವೆ ಅಷ್ಟೇ. ಹೈವೇ ಡ್ರೈನೇಜ್, ಹೈವೇ ಡಿಸೈನ್ ಕನ್ಸ್ಟ್ರಕ್ಷನ್ ಅಲ್ಲಿ ನಿಮ್ಗೆ ಇದು ನಾನು ಆದ್ರೆ ಕ್ಲಾಸ್ ನಾನು ಮಾಡ್ತೀನಿ. ಹೈವೇ ಅಲ್ಲಿ ಓದಬೇಕಾಗಿರೋದು ನಿಮ್ಗೆ ಗೊತ್ತಿದೆ, SSD, OSD, ಆಯ್ತಾ? ಸೂಪರ್ ಎಲಿವೇಶನ್, ಆಮೇಲೆ ಮೆಕ್ಯಾನಿಕಲ್ ವೈಡ್ನಿಂಗ್ ಆಫ್ ದ ಕರ್ವ್ ಆನ್ ಹಾರಿಜಾಂಟಲ್ ಕರ್ವ್, ಇದೆಲ್ಲ ಓದಬೇಕಾಗುತ್ತೆ. ಆಮೇಲೆ ಥಿಯರಿ ಪೋರ್ಷನ್ಸ್, ರೈಟ್? ಇದು ಟ್ರಾನ್ಸ್ಪೋರ್ಟೇಷನ್. ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಸ್ಟಾರ್ಟಿಂಗ್ ಇಂದ ಸೋರ್ಸ್ ಇಂದ ಎಂಡ್ ವರೆಗೂ ನೀವೇನು ವಾಟರ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರಲ್ಲ ಅದನ್ನೆಲ್ಲ ಪ್ರೋಸೆಸ್ ನ ಓದ್ಬಿಡಿ ಅಷ್ಟೇ, ರೈಟ್? ಸರ್ವೇಯಿಂಗ್ ಅಲ್ಲಿ ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಕಂಪಾಸ್ ಸರ್ವೆ, ಇಂಟ್ರೊಡಕ್ಷನ್ ಪಾರ್ಟು, ಕಂಪಾಸ್ ಸರ್ವೆ, ಚೈನ್ ಸರ್ವೆ, ಟ್ರಾವರ್ಸಿಂಗು, ಟ್ರಿಗ್ನೋಮೆಟ್ರಿ, ಟ್ಯಾಕೋಮೆಟ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೌಂಟರಿಂಗು, ಪ್ಲೇನ್ ಟೇಬಲ್ ಸರ್ವೆ, ಆಯ್ತಾ? ಸೊ ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಮೆಜರ್ಮೆಂಟ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇದಿಷ್ಟು ಓದಬೇಕು. ನಂಬರ್ ಆಫ್ ಪ್ರಾಬ್ಲಮ್ಸ್ ಇದರಲ್ಲೂ ಬರುತ್ತೆ, ರೈಟ್? ಪ್ರಾಬ್ಲಮ್ಸ್ ಇದರಲ್ಲಿ ಜಾಸ್ತಿ ಕೇಳ್ತಾರೆ 100%. ಬ್ರಿಡ್ಜ್ ಇಂಜಿನಿಯರಿಂಗು, ಆಯ್ತಾ? ಇದರಲ್ಲಿ ಡಿಸೈನ್ ಸ್ಟೆಪ್ಸ್ ಕೇಳಿದ್ದಾರೆ, ರೈಟ್? ನಂದು ಆಲ್ರೆಡಿ ಕ್ಲಾಸಸ್ ಇದೆ ಬ್ರಿಡ್ಜ್ದು, ಬಟ್ ಡಿಸೈನ್ ಸ್ಟೆಪ್ಸ್ ಏನು ಮಾಡಿಸಿಲ್ಲ, ಬಟ್ ಓನ್ಲಿ ಇಂಟ್ರಡಕ್ಷನ್ ಪಾರ್ಟು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಇಲ್ಲ, ನಮ್ಮದು ಸ್ವಲ್ಪ ಬೇಸಿಕ್ ಲೆವೆಲಲ್ಲಿ ಇದೆ. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, 3-4 ವಿಡಿಯೋ ಇದೆ ಬ್ರಿಡ್ಜ್ ಇಂಜಿನಿಯರಿಂಗ್, ನೋಡ್ಕೋಬಹುದು, ರೈಟ್? ಸೊ ಇದರಲ್ಲಿ ಏನು ಫಾರ್ಮುಲಾಸ್ ಇದೆ ನೋಡಿ ಬ್ರಿಡ್ಜ್ದು, ಅದನ್ನು ಒಂದ್ಸಲ ನೋಡ್ಕೊಳ್ಳಿ. ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ಓದೋದೇನು ಬೇಕಾಗಿಲ್ಲ, ಅದರಲ್ಲಿ ಏನು ಜಾಸ್ತಿ ಕೇಳಿದ್ರು ನೀವು ಆರಾಮಾಗಿ ಮಾಡ್ಬೋದು, ಅದರಲ್ಲಿ ಏನು ಜಾಸ್ತಿ ನೆನ್ಪಿಡೋದೇನೂ ಇಲ್ಲ. ಕನ್ಸ್ಟ್ರಕ್ಷನ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಓದ್ಬೇಕು ಸರ್ ಅಂತ ನಿಮ್ದು ಕ್ವಶನ್ ಬರುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ, CPM ಪಾರ್ಟ್ 100% ಒಂದು ಕ್ವಶನ್ ಬಂದೇ ಬರುತ್ತೆ, ಆಯ್ತಾ? ಸೊ ಇದನ್ನೇ ನಾವು ಏನಂತೀವಿ ಅಂತಂದ್ರೆ, ಇಲ್ಲಿದೆ ನೋಡಿ, ಇದನ್ನೇ ನಾವು ಏನಂತಾರೆ, ಪ್ರಾಜೆಕ್ಟ್ ಕಂಟ್ರೋಲಿಂಗ್ ಅಂತ ಅಂತೀವಲ್ಲ, ಆಯ್ತಾ? ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲಿಂಗ್ ಏನಿದೆ ಅದರಲ್ಲಿ ಬರುತ್ತೆ ಈ ಟಾಪಿಕ್. ಮ್ಯಾನ್ ಅಂಡ್ ಮಷಿನರೀಸ್ ಅಲ್ಲಿ ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಮಷಿನರೀಸ್ ಯೂಸ್ ಮಾಡ್ತಾರೆ ಅದನ್ನ ಜಸ್ಟ್ ಗೊತ್ತಿದ್ರೆ ಸಾಕು ನಿಮಗೆ, ಆಯ್ತಾ? ಇದೆಲ್ಲ ಏನೆಲ್ಲ ಅದೆಲ್ಲ ಓದೋದು ಏನು ಬೇಕಾಗಿಲ್ಲ, ಆಯ್ತಾ? ಸೊ ಅದಾದ್ಮೇಲೆ ಇಲ್ಲಿ ನೀವು ಓದಬೇಕಾಗಿರೋದೇ ನೋಡಿ, ಪ್ಲಾನಿಂಗ್, ಸ್ಕೆಡ್ಯೂಲಿಂಗ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇದೆ, ಅದೇ ಇಲ್ಲಿ CPM ಪಾರ್ಟ್ ಇದೆ. ಸಾರಿ, ಇಲ್ಲಿ ಕೊಟ್ಟಿದ್ದಾರೆ CPM ಪಾರ್ಟ್, ಸ್ಕೆಡ್ಯೂಲಿಂಗ್ ಅಲ್ಲಿ ಬರುತ್ತೆ. ಡಿಪಾರ್ಟ್ಮೆಂಟಲ್ ಪ್ರೊಸೀಜರ್ ಅಂತ ಕೊಟ್ಟಿದ್ದಾರೆ, ಅದನ್ನ ಸ್ವಲ್ಪ ನೀವು ಓದಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ನೋಡಿ, ನಾನು ಇಂಪಾರ್ಟೆಂಟ್ ಏನಿದೆ ಅದನ್ನ ಹೇಳ್ತಾ ಇರೋದು. ಈಗ ಎನ್ವೈರನ್ಮೆಂಟಲ್ ಸಬ್ಜೆಕ್ಟ್ ಯಾರು ಸರ್ ನಾನು ಓದ್ಬೇಕು, ಎಲ್ಲಿಂದ ಓದಬೇಕು ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ,
ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸಸ್ ಇದೆ. ಕ್ಲಾಸಸ್ ನಾನು ಮಾಡಿದ್ದೀನಿ 13 ರಿಂದ 14 ಕ್ಲಾಸ್, 15 ಕ್ಲಾಸ್ ಇದೆ, 15 ಇದೆಯೋ 20 ಇದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ಮಾಡಿದ್ದೀನಿ. ಒಂದ್ಸಲ ಹೋಗಿ ನೋಡ್ಕೊಳ್ಳಿ ನೀವು, ಎನ್ವೈರ್ಮೆಂಟಲ್ ಸ್ಟಡೀಸ್ ಸಬ್ಜೆಕ್ಟ್, ರೈಟ್. ಸೊ ಇದಿಷ್ಟು ಬಂದ್ಬಿಟ್ಟು ಏನಾಯ್ತು ಇವಾಗ, ಇದು ಸಿಲೆಬಸ್ ಅನಾಲಿಸಿಸ್ ಆಯಿತು. ಸರ್ ಯಾಕೆ ಇಷ್ಟೊಂದೆಲ್ಲ ನಮಗೆ ಬೋರ್ ಮಾಡ್ತೀರಾ? ಬೋರ್ ಅಲ್ಲ, ಇದೇ ಇಂಪಾರ್ಟೆಂಟ್ ಇದೆ, ಆಯ್ತಾ. ಯಾವುದು ಇಂಪಾರ್ಟೆಂಟ್ ಇರುತ್ತೆ ನೋಡಿ, ಅದೆಲ್ಲರಿಗೆ ಅದೇ ಬೋರ್ ಅನಿಸುತ್ತೆ. ಸಿಲೆಬಸ್ನ ಅರ್ಥ ಮಾಡ್ಕೊಳ್ದೇನೆ, ಆಯ್ತಾ, ನೀವು ಓದಕ್ಕೆ ಕೂತ್ಕೊಡ್ತೀರಾ, ಗೊತ್ತಾಗೋದಿಲ್ಲ. ಈಗ ಇದರಲ್ಲಿ 17 ರಿಂದ 18 ಸಬ್ಜೆಕ್ಟ್ ಇದೆ, ಆಯ್ತಾ, ಪೇಪರ್ 2 ಅಲ್ಲಿ. ಈಗೇನು 17 ರಿಂದ 18 ಸಬ್ಜೆಕ್ಟ್ ನಾನು ಓದಬೇಕಾ ಸರ್? ಓದಲೇಬೇಕಾಗುತ್ತೆ, ಆಯ್ತಾ. ನಾನು ಅದನ್ನು ಮೊದಲೇ ಹೇಳಿದ್ದೀನಿ, ಆಯ್ತಾ. ನೀವು ಯಾವ್ದು ಓದಬೇಕು ಯಾವ್ದು ಓದಬಾರ್ದು ಅದು ನೀವು ಡಿಸೈಡ್ ಮಾಡಿ, ರೈಟ್. ಸೊ ಒಂದು ಈ ಥರ ಹಾಕ್ಬಿಟ್ಟು ಸ್ಟಡಿ, ನೋ ಸ್ಟಡಿ ಈ ಥರ, ಅಥವಾ ಇದು ಓದಬೇಕು. ಈಗ ನಾನು MOC ಓದ್ಬೇಕು ಸರ್ ಅಂತ ಹಾಕ್ಕೋಬೋದು. ನನಗೆ ಏನಂತಂದರೆ RCC ಓದೋದು ಬೇಕಾಗಿಲ್ಲ. ಸೊ ಸರ್ ಇದು ಬೇಕಾಗಿಲ್ಲ ಅಂತಂದರೆ ಏನು ಬಿಟ್ಬಿಡ್ಬೇಕಾ ಸಬ್ಜೆಕ್ಟ್? ಅಲ್ಲ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕು, MCQ ಕ್ವಶನ್ಸ್ ಮಾಡಬೇಕು, ಗೊತ್ತಾಯ್ತಾ. MCQ ಕ್ವಶನ್ಸ್ ಮಾಡ್ಬೇಕು ನೀವು, ರೈಟ್. ಸೊ ಈಗ ನೆಕ್ಸ್ಟ್ ನೋಡೋಣ ಯಾವ ಥರ, ಈಗ ಸಬ್ಜೆಕ್ಟ್ ಅನಾಲಿಸಿಸ್ ನಿಮಗೆ ಗೊತ್ತಾದ್ಮೇಲೆ ಯಾವ ಥರ ನಾವು ಪ್ರಿಪೇರ್ ಆಗ್ಬೋದು ಅಂತ ನೋಡೋಣ. ಈಗ ಸೊ ಹೌ ಟು ಪ್ರಿಪೇರ್ ಬಗ್ಗೆ, ಹೌ ಟು ಸ್ಟಡಿ ದ ಸಬ್ಜೆಕ್ಟ್ ಬಗ್ಗೆ ಗೊತ್ತಾಯ್ತು, ನಿಮಗೆ ಸಿಲೆಬಸ್ ಬಗ್ಗೆ ಗೊತ್ತಾಯ್ತು, ಟೈಮ್ ಎಷ್ಟಿದೆ ಗೊತ್ತಾಗಿದೆ, ಇದಂತೂ ಗೊತ್ತಾಯ್ತು. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಟು ನೋ ದ ಸಿಲೆಬಸ್ ಅಂಡ್ ಅನಾಲಿಸಿಸ್, ಜಸ್ಟ್ ಇವಾಗೆ ನಾವು ಮಾಡಿದ್ದೀವಿ. ಸಿಲೆಬಸ್ ಬಗ್ಗೆ ಗೊತ್ತಾಯ್ತು, ಅದ್ರ ಅನಾಲಿಸಿಸ್ ಮಾಡಿದ್ದೀವಿ. ಸೆಲೆಕ್ಟ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ದ ಸ್ಟಡೀಸ್, ಡಬಲ್ ಆಗಿದೆ, ಸಾರಿ. ಸೊ ಈಗ ನಾವೇನು ಮಾಡ್ಬೇಕಂತಂದ್ರೆ, ಸರ್ ಈಗ ನಾ ಹೌ ಟು ಸ್ಟಡಿ ದ ಸೆಲ್ಫ್ ಸ್ಟಡಿ, ಹೌ ಟು ಸ್ಟಾರ್ಟ್ ದ ಸೆಲ್ಫ್ ಸ್ಟಡಿ ಅಂತ ಕ್ವಶನ್ ಬರ್ಬೋದು, ಗೊತ್ತಾಯ್ತಾ. ಸೊ ಇದರಲ್ಲಿ ಇದನ್ನ ನಾನು 2 ಪಾರ್ಟಲ್ಲಿ ಡಿವೈಡ್ ಮಾಡ್ತೀನಿ. ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದನ್ನ 2 ಪಾರ್ಟಲ್ಲಿ ನಾನು ಡಿವೈಡ್ ಮಾಡಿದ್ದೀನಿ, ಆಯ್ತಾ. ಒಂದು ಪಾರ್ಟ್ ಬಂದ್ಬಿಟ್ಟು ನಾನು ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಅಂತ ಇಟ್ಕೊಂಡಿದ್ದೀನಿ, ಇನ್ನೊಂದು ಪಾರ್ಟ್ ಬಂದ್ಬಿಟ್ಟು ನಾನ್ ಟೆಕ್ನಿಕಲ್ ಆರ್ ಜನರಲ್ ಅಂತ ನಾನು ಇಟ್ಟಿದ್ದೀನಿ. ಏನು ಸರ್ ಇದು ಟೆಕ್ನಿಕಲ್ ಎಕ್ಸ್ಪರ್ಟೈಸು, ನಾನ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಅಂದರೆ, ಸಿಂಪಲ್ ಆಗಿ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಅಲ್ಲಿ ನಿಮಗೆ ಬರೋದು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ನ ನಾವು ಯಾವ ಥರ ಓದಬೇಕು, ಏನು ಮಾಡಬೇಕು, ಆಯ್ತಾ, ಯಾವ ಸಬ್ಜೆಕ್ಟ್ಸ್ನ ಕನ್ಸಿಡರ್ ಮಾಡ್ಕೊಂಡು ಓದಬೇಕು ಅದು. ನಾನ್ ಟೆಕ್ನಿಕಲ್ ಅಂತಂದರೆ ಸ್ಟಡಿನ ಯಾವ ಥರ ಮ್ಯಾನೇಜ್ ಮಾಡಬೇಕು, ಅದು ಇಂಪಾರ್ಟೆಂಟ್ ಇದೆ. ಎರಡೂ ಕ್ಲಬ್ ಮಾಡಿದಾಗ ತಾನೇ ನಮ್ಮದು ಸೆಲೆಕ್ಷನ್ ಆಗ್ಬೋದು, ರೈಟ್. ಸೊ ಇವಾಗ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಏನಿದೆ ಅಂತ ಫಸ್ಟ್ ನೋಡೋಣ, ರೈಟ್. ಅದರಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, ಸಿಲೆಬಸ್ ಅನಾಲಿಸಿಸ್ ಮಾಡೋದು ಇಂಪಾರ್ಟೆಂಟ್ ಇದೆ. ಈಗ ನಾನು ಹೇಳಿದೆ ನಿಮಗೆ ಜಸ್ಟ್ ಈ ವಿಡಿಯೋದಲ್ಲೇ ಫಸ್ಟಿಗೆ ಹೇಳ್ಕೊಟ್ಟಿದ್ದೀನಿ, ಆಯ್ತಾ. ಅದರಲ್ಲಿ ಏನೇನು ಗೊತ್ತಾಯ್ತು ಗೊತ್ತಾ ನಿಮಗೆ? ಇವಾಗ ಯಾವ ಒಂದು ಸಬ್ಜೆಕ್ಟು ಇಂಪಾರ್ಟೆಂಟ್ ಇದೆ ಅಂತ ನೀವು ಫಸ್ಟು ಏನಂತಂದರೆ ನಾವು ಲಿಸ್ಟ್ ಔಟ್ ಮಾಡಬೇಕು. ನಾನು ಹೇಳಿದೆ ಇವಾಗ ಯಾವುದು ಓದಬೇಕು, ಯಾವುದು ಓದಬಾರ್ದು, ಯಾವುದನ್ನ ಅವಾಯ್ಡ್ ಮಾಡಬೇಕು, ಯಾವುದನ್ನ ಸ್ವಲ್ಪ ಓದಬೇಕು, ಯಾವುದ್ರದ್ದು ಇಂಪಾರ್ಟೆಂಟ್ ಸಬ್ಜೆಕ್ಟ್, ಇಂಪಾರ್ಟೆಂಟ್ ಟಾಪಿಕ್ಸ್ ಅಷ್ಟೇ ಓದಬೇಕು, ಇವೆಲ್ಲ ಹೇಳಿದ್ದೀನಿ, ರೈಟ್. ಸೊ ಅದ್ರ ಪ್ರಕಾರ ನೀವು ಫಸ್ಟ್ ಸಿಲೆಬಸ್ನ ಅನಾಲಿಸಿಸ್ನ ಮಾಡಿದ್ದೀನಿ, ಅದು ಜಸ್ಟ್ ನೀವು ನೋಡೋದಿದೆ ಅಷ್ಟೇ. ಸೊ ಸಬ್ಜೆಕ್ಟ್ ಗೊತ್ತಾಯ್ತಾ? ಅದಾದ್ಮೇಲೆ ಏನು ಮಾಡ್ಬೇಕು ನೀವು? ಸಾರ್ಟ್ ಔಟ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಈಗ ಸಾರ್ಟ್ ಔಟ್ ಮಾಡೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಟ್ಯಾಬ್ಲೋ ಕಾಲಮ್ ಹಾಕೊಡಿ, ಯಾವ್ದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ, ಯಾವ್ದು ಇಂಪಾರ್ಟೆಂಟ್ ಇಲ್ಲ, ಯಾವ್ದು ಓದೋದಿಲ್ಲ, ಈ ಥರ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಯಾವುದು ಫಸ್ಟ್ರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಹೇಳ್ತೀನಿ ಎಲ್ಲರೂ ಫಸ್ಟ್ ನೀವು ಹೈಡ್ರೋಲಿಕ್ ಸ್ಟ್ರಕ್ಚರ್ಸಿಂದ ಸ್ಟಾರ್ಟ್ ಮಾಡಿ, ರೈಟ್. ಸ್ಟಾರ್ಟ್ ವಿತ್ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್. ನನ್ನ ಒಂದು ಸಲಹೆ ತಗೋತೀರಾ ಅಂದರೆ ಸ್ಟಾರ್ಟ್ ವಿತ್ hydraulic structures, then go for structural analysis, then go for RCC, then go for GT, then go for FM. You can go like this, ಆಯ್ತಾ. ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇದೆ ಇವೆಲ್ಲ WRDಗೆ, ಗೊತ್ತಾಯ್ತಾ. ಇದರಲ್ಲೇ ಜಾಸ್ತಿ ಕ್ವಶನ್ ಕೇಳ್ತಾರೆ, ಇದರಲ್ಲೇ ಪ್ರಾಬ್ಲಮ್ಸ್ ಕೇಳ್ತಾರೆ, ಇದರಲ್ಲೇ ಕನ್ಫ್ಯೂಷನ್ಸ್ ಮಾಡ್ತಾರೆ, ಆಯ್ತಾ, ತಿಳ್ಕೊಳ್ಳಿ. ಸೊ ಇದು ಏನಿದು ಇಂಪಾರ್ಟೆಂಟ್ ಸಬ್ಜೆಕ್ಟ್ನ ಈ ಥರ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಕರೆಕ್ಟಾಗಿರೋ ಒಂದು ಕಂಟೆಂಟ್ನ ಪ್ರಿಪೇರ್ ಆಗಿ. ಸರ್ ಈಗ ಕಂಟೆಂಟ್ ಎಲ್ಲಿದೆ ಸರ್, ನೀವು ಹೇಳ್ತೀರಾ ಕ್ಲಾಸಸ್ಸು ನೋಡಿ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಇದರಲ್ಲಿ ಇರೋದು ಸ್ವಲ್ಪ ಸಬ್ಜೆಕ್ಟ್ಸ್ ನಾನು ಆಲ್ರೆಡಿ ಕ್ಲಾಸಸ್ ಮಾಡಿದ್ದೀನಿ. ಈಗ RCC ನಾನು ಮಾಡಿದ್ದೀನಿ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾನು ಮಾಡಿದ್ದೀನಿ, ಆಯಿತಾ. ಅದಾದಮೇಲೆ ಸ್ಟ್ರಕ್ಚರಲ್ ಅನಾಲಿಸಿಸು ನಾನು ಮಾಡಿದ್ದೀನಿ, ಆಯಿತಾ. GT ಒಂದು 4 ಕ್ಲಾಸ್ ಆಗಿದೆ, ಫುಲ್ ಇಲ್ಲ, ನಾನು 4 ಮಾಡಿದ್ದೀನಿ. FM ಕ್ಲಾಸಸ್ ನನ್ನ ಚಾನಲಲ್ಲಿ ಇಲ್ಲ, ರೈಟ್. ಸೊ ಕಂಟೆಂಟ್ನ ನೀವು ಎಲ್ಲಿಂದ ಮಾಡಬೇಕಂದ್ರೆ ಐದರ್ ಯು ಹ್ಯಾವ್ ಟು ಪ್ರೆಫರ್ ಎನಿ ಸ್ಟ್ಯಾಂಡರ್ಡ್ ಬುಕ್ ಆರ್ ಯು ಹ್ಯಾವ್ ಟು ಪ್ರೆಫರ್ ದ YT. ಸಿಂಪಲ್ ಆಗಿ ಹೇಳ್ತೀನಿ, ಆಯಿತಾ. ಯೂಟ್ಯೂಬ್ ಚಾನಲಲ್ಲಿ ಏನೇನಿದೆ ಇದನ್ನು ಬರೀ ನೋಡೋದಲ್ಲ, ಕತೆ ಥರ ಅದರಲ್ಲಿ ನೋಟ್ಸ್ ಮಾಡಬೇಕು. ಏನು ಸರ್ PDF ಇದೆ, ನೋಟ್ಸ್ ಏನು? ನೀವು ಏನೂ ಓದಲ್ಲ, PDF ಜಸ್ಟ್ ಸ್ಟೋರ್ ಮಾಡ್ತೀರಾ, ಆದಮೇಲೆ ಲಾಸ್ಟಲ್ಲಿ ಓದೋದಿಲ್ಲ, ನನಗೆ ಗೊತ್ತಿದೆ, ಆಯಿತಾ. ಅದಕ್ಕೆ ನೀವು ಸಬ್ಜೆಕ್ಟ್ನ ಬರೆಯೋದು ಇಂಪಾರ್ಟೆಂಟ್ ಇದೆ,
ಆಯ್ತಾ. ಬರಿಲ್ಲ ಅಂದ್ರೆ ಏನಿಲ್ಲ, ಯಾರು ಬರೀತಾರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಅವರೇ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ, ನೀವು ಇಲ್ಲೇ ಇರ್ತೀರಾ. ಸಿಂಪಲ್. ಸ್ಟಡಿ ಫಸ್ಟ್ ಆಲ್ ದ ಸಬ್ಜೆಕ್ಟ್ ಥಿಯರಿ ಅಂಡ್ ಕಾನ್ಸೆಪ್ಟ್, ದೆನ್ ಗೋ ಫಾರ್ MCQ. ದಿಸ್ ಈಸ್ ಇಂಪಾರ್ಟೆಂಟ್. ನೋಡಿ, ಸ್ವಲ್ಪ ಜನಕ್ಕೆ ಡೈರೆಕ್ಟ್ ಆಗಿ MCQ ಹೋಗ್ತಾರೆ, ಏನೆಲ್ಲ ಗೊತ್ತಿದೆ ಇನ್ನೇನು ಓದೋದಿರುತ್ತೆ ಅಂತ ಹೋಗ್ತಾರೆ MCQ. ಓಕೆ, ಯು ಹ್ಯಾವ್ ಗುಡ್ ಕಾನ್ಫಿಡೆನ್ಸ್, ಗೋ ಫಾರ್ ಇಟ್. ಇಫ್ ಯು ಹ್ಯಾವ್ ಹಾಫ್ ನಾಲೆಜ್ ಅಂತಂದ್ರೆ ಸ್ವಲ್ಪ ಗೊತ್ತಿದೆ ಸ್ವಲ್ಪ ಗೊತ್ತಿಲ್ಲ, ಏನೋ ಸ್ವಲ್ಪ ಒಂದೆರಡು ಸ್ಟೆಪ್ ಗೊತ್ತಿದೆ ಇನ್ನೊಂದು ಸ್ಟೆಪ್ ಗೊತ್ತಿಲ್ಲ ಅಂತ ಕಡೆ ಫಸ್ಟ್ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಥಿಯರಿನ ಅರ್ಥ ಮಾಡ್ಕೊಳ್ಳಿ, ಅದಾದ್ಮೇಲೆ MCQ ಹೋಗಿ. ಪ್ರೀವಿಯಸ್ ಸಾರಿ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಮಾಡೋದು ಇಂಪಾರ್ಟೆಂಟ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲಿ ಸಿಗುತ್ತೆ ಸರ್ ಅಂತ ಕೇಳ್ಬೋದು. ನಾನು ಆಲ್ರೆಡಿ ಸಾಲ್ವ್ ಮಾಡಿ ವಿಡಿಯೋಸ್ ಹಾಕಿದ್ದೀನಿ, ಆಯ್ತು. PWD ಹಾಕಿದ್ದೀನಿ ಆನ್ಸರ್ಸು, ಆಯ್ತಾ. KPTCL ಹಾಕಿದ್ದೀನಿ. WRD ಪೇಪರ್ 2017ರಲ್ಲಿ ಮಾಡಿರೋದು ನಾನು ಮಾಡಿದ್ದೀನಿ, ಆಯ್ತಾ. ಇದ್ರದ್ದು WRD ಇಲ್ಲಿ ಬರಿತೀನಿ ನೋಡಿ, WRD 2017ರಲ್ಲಿ ಪೇಪರ್ ಆಗಿತ್ತು, 2020ರಲ್ಲಿ HKದು ಪೇಪರ್ ಆಗಿತ್ತು, ಅದ್ರದ್ದು ನಾನು ಸಾಲ್ವ್ ಮಾಡಿ ಹಾಕಿದ್ದೀನಿ. ದಯವಿಟ್ಟು ಹೋಗಿ ಒಂದ್ಸಲ ಸರ್ಚ್ ಮಾಡಿ, WRD 2017 ಸಿವಿಲ್ ಇಂಜಿನಿಯರಿಂಗ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಅಂತ ಹಾಕಿ ನಂದು ವಿಡಿಯೋ ಬರುತ್ತೆ. 4 ಪಾರ್ಟ್ ಇದೆ, 1 2 3 4 ಅಂತ ಮಾಡಿದ್ದೀನಿ, ನೋಡ್ಕೊಳ್ಳಿ. ಗೇಟು ESC ಪ್ರೀವಿಯಸ್ ಇಯರ್ ಕ್ವಶನ್ಸ್ನು ಮಾಡಬೇಕು. ಇದಕ್ಕೆ ತುಂಬ ಸಿಂಪಲ್ಲು, ನಾನು ಬುಕ್ ಹೇಳ್ತೀನಿ. ಏನಂತಂದರೆ, ನೀವು SSC JEದು ಅಥವಾ ಮೇಡಿಸಿಸ್ ಬುಕ್ಸ್ ಇದೆ, ಅಥವಾ ಒಂದು ಎಲ್ಲ ಪ್ರೀವಿಯಸ್ ಇಯರ್ ಗೇಟ್ ಕ್ವಶನ್ ಪೇಪರ್ದೊಂದು ಸೆಟ್ ಬರುತ್ತೆ, ಅದನ್ನು ತೊಗೊಳ್ರಿ ಸಾಕು. ಅದನ್ನು ತೊಗೊಂಡು ಸಾಲ್ವ್ ಮಾಡಿ. ಆಲ್ಮೋಸ್ಟ್ ಆಲ್ ಗೇಟು ESC ಇದೆ, ನಮಗೆ AE ಲೆವೆಲ್ಗೆ ಬರೋದು ಅದೇ ಕ್ವಶನ್ ಬರುತ್ತೆ. ರಿಪೀಟ್ ಅಲ್ಲಿಂದನೇ ಆಗುತ್ತೆ, ಹೊಸ ಕ್ವಶನ್ ಏನು ಹಾಕೋದಿಲ್ಲ ನಿಮಗೆ ಯಾಕೆ ಹೊಸದು ಅನಿಸುತ್ತೆ, ನೀವು ಓದಿರಲ್ಲ ಅದಕ್ಕೆ. ಮೇಕ್ ಎ ಲಿಸ್ಟ್ ಆಫ್ ಫಾರ್ಮುಲಾಸ್ ಆ್ಯಂಡ್ ಡೈಲಿ ರಿವೈಸ್ ಇಟ್ 2 times. ರಿವಿಷನ್ ಇಂಪಾರ್ಟೆಂಟ್ ಇದೆ, ಫಾರ್ಮುಲಾಸ್ ಇಂಪಾರ್ಟೆಂಟ್ ಇದೆ, ಎಲ್ಲ ಕಡೆ ಫಾರ್ಮುಲಾಸ್ ಇದೆ. ಮತ್ತು ಕ್ಯಾಲ್ಕುಲೇಟರ್ ಅಲೋಡ್ ಇರೋದಿಲ್ಲ, ನಾನು ಹೇಳ್ತೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟರ್ ವಿಲ್ ನಾಟ್ ಬಿ ಅಲೋಡ್ ಫಾರ್ ದಿಸ್ KPSC ಎಕ್ಸಾಮ್. ಟ್ರೈ ಮ್ಯಾನ್ಯುವಲಿ, ರೈಟ್, ಟ್ರೈ ಮ್ಯಾನ್ಯುವಲಿ. ಟ್ರೈ ಟು ರಿಮೆಂಬರ್ ದ ಟೇಬಲ್ಸ್ ರಿಮೆಂಬರ್ ಮಾಡ್ಕೋಬೇಕು, ಸ್ಕ್ವೈರ್ಸು ಕ್ಯೂಬ್ಸು ಎಲ್ಲ ಬರಬೇಕು ನಿಮಗೆ, ಆಯಿತಾ. ಇವೆಲ್ಲ ಮಾಡೋಕ್ಕೆ ಬಂದರೆ ಸ್ವಲ್ಪ ಈಸಿ ಆಗುತ್ತೆ. ಮೇಕ್ ಯುವರ್ ಓನ್ ಶಾರ್ಟ್ ನೋಟ್ಸ್ ಕಂಪಲ್ಸರಿ ಅಂತ ನಾನು ಹಾಕಿದ್ದೀನಿ, ಗೊತ್ತಾಯ್ತಾ. ಕಂಪಲ್ಸರಿ ಯಾಕೆ? ಶಾರ್ಟ್ ನೋಟ್ಸ್ ಮಾಡಿದ್ರೆ ಈಸಿ ಆಗುತ್ತೆ, ಪ್ರಿಪ್ರೇಷನ್ ಈಸಿ ಆಗುತ್ತೆ. ಲಾಸ್ಟ್ ಟೈಮಲ್ಲಿ ರಿವಿಷನ್ ಫಾಸ್ಟಾಗಿ ಮಾಡ್ಬೋದು, ಗೊತ್ತಾಯ್ತಾ. ಲಾಸ್ಟಲ್ಲಿ ಎಕ್ಸಾಮ್ ಇನ್ನೂ 1 ತಿಂಗಳಿದೆ ಅಥವಾ 10 ದಿವಸ ಇದೆ ಅಂತಂದರೆ ಯು ಹ್ಯಾವ್ ಟು ಮೇಕ್ ಮಲ್ಟಿಪಲ್ ರಿವಿಷನ್ಸ್, ದೆನ್ ಯು ರಿಕ್ವೈರ್ಡ್ ನೋಟ್ಸ್. ಇಫ್ ಯು ಓನ್ಲಿ ಸ್ಟಡಿಡ್ ಫ್ರಮ್ ದ PDF, right, some topic is missing, some topic is there, and your syllabus is different, that syllabus is different, SSC JEE ತಗೊಂಡು ಓದ್ತೀರಾ, ESC ಓದ್ತೀರಾ, no use. You have to make your own notes according to your syllabus, that's it. ಸೊ ಇದು ಈಗ ನಾನು ಹೇಳಿರೋದು ಎಲ್ಲ ಏನು ಟೆಕ್ನಿಕಲ್. ನಾನ್ ಟೆಕ್ನಿಕಲ್ ಏನು ಸರ್? ಒಂದು ಫಿಕ್ಸ್ ಮಾಡಿ ಸ್ಟಡಿ ಪ್ಲೇಸು, ಎನ್ವೈರ್ಮೆಂಟು. ಈಗ ನಾನು ನೋಡಿ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೈ ಎನ್ವೈರ್ಮೆಂಟ್ ಈಸ್ ಆಲ್ಸೋ ಗುಡ್, ರೈಟ್. ಸೊ ಐ ಆಮ್ ಫೀಲಿಂಗ್ ವೆರಿ ಎನರ್ಜೆಟಿಕ್ ವೈಲ್ ಡೂಯಿಂಗ್ ವೀಡಿಯೋಸ್. ನಾನು ಯಾವಾಗ ಮಾಡುವಾಗ ಎನರ್ಜೆಟಿಕ್ಕೇ ಮಾಡ್ತೀನಿ, ನನಗೆ ತುಂಬ ಖುಷಿ ಆಗುತ್ತೆ ಮಾಡೋಕ್ಕೆ. ಸೊ ಅದೇ ಥರ ನೀವು ಓದುವಾಗ ಫುಲ್ ರಿಲ್ಯಾಕ್ಸ್ ಆಗಿ ಓದಬೇಕು. ನಿಮ್ಮ ಎನ್ವೈರ್ಮೆಂಟಲ್ಲಿ ಅಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಓದೋದು, ಅಲ್ಲೂ ಕೂತ್ಕೊಂಡು ಓದೋದು ಎಲ್ಲ. ಒಂದು ಟೇಬಲ್ ಚೇರ್ ತೊಗೊಳ್ಳಿ, ಟೇಬಲ್ ಚೇರ್ ಇಲ್ಲ ಅಂದರೂ ಕೆಳಗಡೆ ಒಂದು ಸ್ವಚ್ಛ ಒಂದು ಜಾಗ ಮಾಡ್ಕೊಂಡು ಅಲ್ಲಿ ಓದಬೇಕು. ಆದ್ದರಿಂದ ಏನಾಗುತ್ತೆ ಅಂದರೆ ಮೈಂಡ್ ರಿಲ್ಯಾಕ್ಸ್ ಆಗಿ ಚೆನ್ನಾಗಿ ಓದೋಕ್ಕೆ ಕಾನ್ಸಂಟ್ರೇಷನ್ ಚೆನ್ನಾಗಾಗುತ್ತೆ. ಕ್ವಾಲಿಟಿ ಆಫ್ ಸ್ಟಡಿ ಈಸ್ ಇಂಪಾರ್ಟೆಂಟ್, ನಾಟ್ ಕ್ವಾಂಟಿಟಿ. ಕ್ವಾಲಿಟಿ ಇಂಪಾರ್ಟೆಂಟ್ ಇದೆ. ನಾನು 10 ಅವರ್ ಓದಿದ್ದೀನಿ, 20 ಅವರ್ ಓದಿದ್ದೀನಿ ಅಲ್ಲ. ನೀವು ಯಾರು ಎಷ್ಟು ಓದಿದ್ದೀರ ಅದು ಇಂಪಾರ್ಟೆಂಟ್ ಇಲ್ಲ, ನೀವು ಕ್ವಶನ್ನ ಯಾವ ಥರ ಸಾಲ್ವ್ ಮಾಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಇದೆ. ಕ್ವಾಂಟಿಟಿ ಇಂಪಾರ್ಟೆಂಟ್, ಕ್ವಾಲಿಟಿ ಇಂಪಾರ್ಟೆಂಟ್, ನಾಟ್ ಕ್ವಾಂಟಿಟಿ, ಗೊತ್ತಾಯ್ತಾ. ಫಿಕ್ಸ್ ಡೈಲಿ ಅಚೀವೇಬಲ್ ಗೋಲ್ಸ್ ಅಂದರೆ ಏನು ಗೊತ್ತಾ? ಡೈಲಿ ನಾನು ಒಂದೇ ಟಾಪಿಕ್ ಓದ್ತೀನಿ ಇವತ್ತು ಅಂತ ಇಡಿ, ಅದನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ. ಆ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಇದೊಂದು ವರ್ಡ್ ಇದೆ ನೋಡಿ, ಇದು ಟೆನ್ಷನ್ ಅನ್ನೋದು, ಆಯಿತಾ. ಇದು ಸ್ಟ್ರೆಸ್ ಅನ್ನೋದು, ಆಯಿತಾ. ಎಕ್ಸಾಮ್ ಟೆನ್ಷನ್, ಎಕ್ಸಾಮ್ ಸ್ಟ್ರೆಸ್ಸು ಆಗೋದಿಲ್ಲ ನಿಮಗೆ, ಗೊತ್ತಾಯ್ತಾ. ಅದಕ್ಕೆ ಡೈಲಿ ಚಿಕ್ಕ ಒಂದು ಟಾಪಿಕ್ಸ್ಗಳು ಇಟ್ಕೊಳ್ಳಿ, ಚಿಕ್ಕ ಒಂದು ಟಾಸ್ಕನ್ನ ಇಟ್ಕೊಳ್ಳಿ, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ವರ್ಕಿಂಗ್ ಪ್ರೊಫೆಷ್ನಲ್ಗೆ ನಾನು ಸಪ್ರೇಟ್ ಏನು ಮಾಡೋದು ನೆಸರಿ ಇಲ್ಲ. ನೀವು ಡೈಲಿ 1 hour ಓದೋದ್ರೂ ಪರವಾಗಿಲ್ಲ, ನೀವು ಆಗುತ್ತೆ ನಿಮ್ಮದು, ಆಯಿತಾ. ಫೈಂಡ್ ಸ್ಟಡಿ ಟೆಕ್ನಿಕ್ಸ್ ಶೂಟ್ಸ್ ಯು ಅಂದರೆ ಏನು ಸರ್? ಇದೇನು ಸರ್ ಹೊಸದು ಹೇಳ್ತಾ ಇದ್ದಾರೆ? ಟೆಕ್ನಿಕ್ಸು ಶೂಟ್ಸ್ ಯು ಏನು ಹೇಳ್ತಾರೆ ಸರ್? ಏನು ಹೇಳ್ತೀನಿ ಸಿಂಪಲ್ ಆಗಿ. ನೋಡಿ, ನಾನು ಇಂಜಿನಿಯರ್ ಮಾಡುವಾಗ ನನಗೆ ಹೆಂಗಂದರೆ ಒಂದು ಸಲ ಓದ್ಬಿಟ್ಟು ನೋಟ್ಸ್ ಮಾಡಿ ಇನ್ನೊಂದು ಸಲ ರಿವೈಸ್ ಮಾಡಿದಾಗ ಪರ್ಫೆಕ್ಟ್ ಆಗ್ತಾಯಿತ್ತು. ಇದು ನಂದು ಸ್ಟಡಿ ಟೆಕ್ನಿಕ್, ಇದು ನನಗೆ ಸೂಟ್ ಆಗುತ್ತೆ.
ನಾನು ಬರೆದೇನೆ ಹಂಗೆ ರಿವೈಸ್ ಮೈಂಡಲ್ಲಿ ಮಾಡಿಕೊಂಡ್ರೆ ನನಗೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ನೋಟ್ಸ್ ಪ್ರಿಪೇರ್ ಮಾಡ್ತೀನಿ. ನೋಟ್ಸ್ ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ಇನ್ನೊಂದ್ಸಲ ರಿವೈಸ್ ಮಾಡಿ ಓದ್ತೀವಿ. ಇದು ನಾನು ಮಾಡ್ತಾ ಇರೋದು. ನಾನು ಮೊದಲು ಎಲ್ಲ ಕಡೆ ಇದೇ ಫಾಲೋ ಮಾಡ್ತೀನಿ. ಒಂದು ವಿಡಿಯೋ ಮಾಡ್ಬೇಕಂದ್ರೂ ನಾವೆಲ್ಲ ಒಂದ್ಸಲ ಓದ್ಬಿಟ್ಟು ಅದನ್ನು ಒಂದ್ಸಲ ನೋಡ್ಕೊತೀನಿ, ಏನಿದೆ ರಿವೈಸ್ ಮಾಡ್ತೀವಿ ಅದರಲ್ಲೂ, ಆಯಿತಾ? ಅದೇ ಥರ. ಸೊ ನಿಮಗೆ ಯಾವ್ದು ಈಸಿ ಆಗುತ್ತೆ, ಸ್ವಲ್ಪ ಜನಕ್ಕೆ ಬರೆದೇನಂಗೆ ಹಂಗೆ ಮಾಡಿದ್ರು ಪರವಾಗಿಲ್ಲ, ಮಾಡ್ಬೋದು, ಗೊತ್ತಾಯ್ತಾ? ಸೊ ಅದನ್ನು ನೋಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್, ಮೇಕ್ ಯುವರ್ ಶಾರ್ಟ್ ನೋಟ್ಸ್. ಅದನ್ನು ರೆಡ್ಡಲ್ಲಿ ಹಾಕಿದ್ದೀನಿ ಮತ್ತೆ ಇನ್ನೊಂದ್ಸಲ. ನೀವು ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಮೇಕ್ ಡೈಲಿ ರಿವಿಷನ್. ಓಕೆ, ಡೈಲಿ ಆಗಲಿ ಅಂದರೆ ಅಟ್ಲೀಸ್ಟ್ ವೀಕ್ಲಿ ಆದರೂ ಮಾಡಿ. ಯಾಕೆಂದರೆ ಡೈಲಿ ಮಾಡೋದು ತುಂಬ ಕಷ್ಟ ಇದೆ. ಯಾರು ಬರೀ ಸ್ಟಡಿನೇ ಮಾಡೋಕ್ಕೆ ನಿಮ್ಮ ಕೆಲಸ ಏನೂ ಇಲ್ಲ, ಬರೀ ಸ್ಟಡಿ ಮಾಡೋಕೆ ಕೂತ್ಕೊಂಡಿದ್ದೀರ ಅಂದರೆ ಡೈಲಿ ಮಾಡಿ, ರೈಟ್? ಸೊ ಟೇಕ್ ಬ್ರೇಕ್ ಶಾರ್ಟ್ ಅಂತಂದರೆ, ಈಗ ಕಂಟಿನ್ಯೂಸ್ ಆಗಿ ಓದ್ತೀರ. ಫಾರ್ ಎಕ್ಸಾಂಪಲ್, ಈಗ ಕಂಟಿನ್ಯೂಸ್ ಆಗಿ ಯಾರಾದರೂ ಓದ್ತಾರೆ ನೋಡಿ, ಒಂದು ಟೆಕ್ನಿಕ್ ಇದೆ. ಮಿನಿಮಮ್ 30 or 25 ಮಿನಿಟ್ಸ್ ಹೋದರೆ 5 ಮಿನಿಟ್ಸ್ ಬ್ರೇಕ್ ತೊಗೋಬೇಕಂತ ಇದೆ, ಆಯಿತಾ? ಒಂದು ಪೊಮೊಡೋರೋ ಟೆಕ್ನಿಕ್ ಅಂತ ಬರುತ್ತೆ, ಅದ್ರ ಪ್ರಕಾರ ಹೇಳ್ತಾರೆ. 25 ಮಿನಿಟ್ಸ್ ಫೋಕಸ್ ಸ್ಟಡಿ, 5 ಮಿನಿಟ್ಸ್ ಬ್ರೇಕ್, ಅಗೇನ್ 25 ಮಿನಿಟ್ಸ್ ಮತ್ತು 5 ಮಿನಿಟ್ಸು, 25 ಮಿನಿಟ್ಸ್ 5. ಈ ಥರ ಒಂದು 4 ಸೈಕಲ್ ಆದಮೇಲೆ ಏನಂತಂದರೆ ಒಂದು 30 ಮಿನಿಟ್ಸು ಲಾಂಗ್ ಬ್ರೇಕ್ ತೊಗೋಬೇಕಾಗುತ್ತೆ. 30 to 35 ಮಿನಿಟ್ಸ್ ಆರ್ 40 ಮಿನಿಟ್ಸ್, ಆಯಿತಾ? ಸೊ ಈ ಥರ ಇದೊಂದು ಟೆಕ್ನಿಕ್ ಇದೆ, ಸಿಂಪಲ್ ಟೆಕ್ನಿಕ್, ಮಾಡಿ ನೋಡಿ, ಯೂಸ್ ಆಗುತ್ತೆ. ನಾನು ಮಾಡ್ತೀನಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದರಿಂದ. ಬಿಕಾಸ್ 5 ಮಿನಿಟ್ಸ್ ರೆಸ್ಟ್ ಕೊಟ್ಟಾಗ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಹೊರಗಡೆ ಓಡಾಡ್ಕೊಂಡು ಬಂದರೆ ಏನಾಗುತ್ತೆ, ನೆಕ್ಸ್ಟ್ 25 ಮಿನಿಟ್ಸ್ಗೆ ರೆಡಿ ಆಗ್ತೀರ. ಸೊ ಅದು ಇಂಪಾರ್ಟೆಂಟ್ ಇದೆ. ಇಫ್ ಯು ಸ್ಟಾರ್ಟ್ ಎನಿ ಟಾಪಿಕ್, ಫಿನಿಶ್ ಇಟ್ ಇನ್ ಅ ಕಂಟಿನ್ಯೂಸ್ ವೇ. ಇದು ತುಂಬ ಇಂಪಾರ್ಟೆಂಟು. ಓದ್ತಾ ಇದ್ದೀರಾ, ಟನ್ ಯಾವುದೋ ಯೂಟ್ಯೂಬಲ್ಲಿ ಬೇರೆ ಮೆಸೇಜ್ ಬಂತು, ಟನ್ IPL ವಿಡಿಯೋ ಬಂತು, ಟನ್ ಯಾವುದೋ ಮೆಸೇಜ್ ಬಂತು, ಯಾರೋ ಟೆಕ್ಸ್ಟ್ ಮೆಸೇಜ್ ಮಾಡಿದ್ರು, ಯಾವುದೋ ಗ್ರೂಪಲ್ಲಿ ಯಾರ್ಯಾರೋ ಯಾವ್ಯಾವುದಕ್ಕೂ ಜಗಳ ಆಡ್ತಾರೆ, ಇದಕ್ಕೆ ಅಲೋ ಮಾಡಿ ಅದಕ್ಕೆ ಅಲೋ ಮಾಡಿ, ಅಲ್ಲಿ ಚಾಟಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲಿ ಓದೋದು ಬಿಟ್ಬಿಟ್ಟು ಅಲ್ಲಿ ಮಾಡೋದು, ಆಯಿತಾ? ಇವೆಲ್ಲ ಯೂಸ್ಲೆಸ್, ರೈಟ್? someone is studying, someone is not studying. If you are doing the same repeated things, someone will go so forward. You are here only. Study 2 parallel subjects. 2 ಪ್ಯಾರಲಲ್ ಸಬ್ಜೆಕ್ಟ್ನ ಓದೋದು ಇಂಪಾರ್ಟೆಂಟ್ ಇದೆ. ಅಂದರೆ ಒಂದು ಟೆಕ್ನಿಕಲ್ ಆದರೂ ಓದಿ, ಒಂದು ಜನರಲ್ ಸ್ಟಡೀಸ್ ಆಗೋದು, ಆರ್ ಟೆಕ್ನಿಕಲ್ ಜನರಲ್. ನೋಡಿ, ಇಲ್ಲಿ ಇನ್ನೊಂದು ಮಾತು ಹೇಳ್ತೀನಿ, 50% ಕೊಡ್ಬೇಕು ನೋಡ್ರಿ. ಒಂದು 50% ಸಿವಿಲ್ ಕೊಡಿ, 50% ಏನಂತಂದರೆ ಜನರಲ್ ಸ್ಟಡೀಸ್ಗೆ ಟೈಮ್ ಕೊಡಲೇಬೇಕು. ನೀವು ಜನರಲ್ ಸ್ಟಡೀಸ್ನ ಯಾರು ಅವಾಯ್ಡ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ. ಓಕೆ, ಮತ್ತೊಂದು ಲಾಸ್ಟಲ್ಲಿ ಸ್ವಲ್ಪ ಹೆಲ್ದಿ ಫುಡ್ಸ್ನ ತಿನ್ನೋದ್ರಿಂದ ಕಲ್ತ್ಕೊಳ್ಳಿ, ರೈಟ್? ಮೈಂಡ್ ಆ್ಯಂಡ್ ಮಸಲ್ ಕನೆಕ್ಷನ್ ಚೆನ್ನಾಗಿರ್ಬೇಕಾಗುತ್ತೆ. ನೀವೇನೋ ಪೂರಿ ತಿನ್ಕೊಂಡು ಬಂದ್ರಿ, ಆಮೇಲೆ ಏನೇನೋ ತಿನ್ಕೊಂಡು ಬಂದು, ಪಾನಿಪುರಿ ತಿನ್ಕೊಂಡು ಬಂದು ಕೂತ್ಕೊಂಡು ಓದುವಾಗ ಆಸಿಡಿಟಿ ಆಗುತ್ತೆ, ಆಯಿತಾ? ಏನೇನೋ ಆಗ್ತಾ ಇರುತ್ತೆ, ಆಯಿತಾ? ಅದು ಸೊ ದಟ್ ಯುವರ್ ಬಾಡಿ ವಿಲ್ ನಾಟ್ ರೆಸ್ಪಾಂಡಿಂಗ್ ಟು ಯುವರ್ ಕಾನ್ಸಂಟ್ರೇಷನ್ ವರ್ಕ್ ಆರ್ ಯುವರ್ ಸ್ಟಡೀಸ್. ದೆನ್ ಯು ವಿಲ್ ನಾಟ್ ಫೀಲ್ ಗುಡ್. ಐದರ್ ಯು ವಾಂಟ್ ಟು ಸ್ಲೀಪ್, ಐದರ್ ಯು ವಾಂಟ್ ಟು ಜಸ್ಟ್ ಲೀವ್ ಇಟ್ ದ ಸ್ಟಡೀಸ್. ಓಕೆ, ಸೊ ಇದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇರೋದು, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಐ ಹೋಪ್ ನಿಮಗೆ WRD ಹೇಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಸಿಂಪಲ್ ವೇಲಿ ಹೇಳಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಹೇಳಿ, ಯಾವ ಕ್ಲಾಸಸ್ ಬೇಕು ಹೇಳಿ, ಅದನ್ನು ಕ್ಲಾಸಸ್ ನಾವು ಸ್ಟಾರ್ಟ್ ಮಾಡೋಣ, ರೈಟ್? ಸೊ ಇದಿಷ್ಟನ್ನ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.